ವೆಲ್ಕಮ್ ಬ್ಯಾಕ್. ನಾವಿವಾಗ ಕೂರ್ಗಿಗೆ ಬಂದಿದ್ದೀವಿ. ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಒಂದು ವೇ ಶುಂಠಿಕೊಪ್ಪ ಹತ್ರ ಇದ್ದೀವಿ. ಈಗ ಫಸ್ಟು ಏನು ಕೆಲಸ ಅಂದರೆ ನಮ್ಮ ಆ್ಯಡಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು. 6th ಮಂತ್ದು ವ್ಯಾಕ್ಸಿನ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಸೆಕೆ, ಇವಾಗ ಸಮ್ಮರ್ ಅಲ್ವಾ, ಎಲ್ಲ ಕಡೆನೂ ಸಖತ್ ಸೆಕೆ. ಇಲ್ಲಿ ರಾತ್ರಿ ಮಳೆ ಹೊಡೆಯುತ್ತಂತೆ, ಗೊತ್ತಿಲ್ಲ ಇವತ್ತು ಹೊಡೆಯುತ್ತೆ ಏನೋ ನೋಡಬೇಕು. ನಾಳೆ ಮತ್ತೆ ವಾಪಸ್ ನಾವು ಕುಶಾಲನಗರ್ಗೆ ಹೋಗ್ಬೇಕು. ಯಾಕೆಂದ್ರೆ ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಸಜ್ಜನ್ ಅಂತೇಳಿ ಅವನು ಮದುವೆ ಇದೆ. ಒಂದು 10 ಮೆಂಬರ್ಸ್ ಏನೋ ಬರ್ತೀವಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿದ್ದಾರೆ. ಗೊತ್ತಿಲ್ಲ, ನೋಡ್ಬೇಕು ಎಷ್ಟು ಜನ ಬರ್ತಾರೆ, ಯಾರ್ಯಾರು ಬರ್ತಾರೆ ಅಂತ. ಇನ್ನೊಂದೇನಪ್ಪ ಅಂದ್ರೆ ಹೇಗಿರ್ತಾನೆ ಆ್ಯಡಿ ಏನಂತ ನೋಡ್ಬೇಕು. ವ್ಯಾಕ್ಸಿನ್ ತಗೊಂಡಿದ್ದ ದಿವಸ ಅಷ್ಟೊಂದೇನು ಗಲಾಟೆ ಮಾಡಲ್ಲ ಇವನು. ಅದರ ನೆಕ್ಸ್ಟ್ ಡೇ ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾನೆ. ಅವಾಗ ಅಳೋದು ಮಲಗೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಏನಾಗುತ್ತೆ ಅಂತ ನೋಡ್ಬೇಕು. ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ತುಂಬಾ ಇರಿಟೇಟ್ ಆಗ್ತಾನೋ ಏನೋ. ಇವಾಗ ಸದ್ಯಕ್ಕೆ ಮಲ್ಕೊಂಡಿದ್ದಾನೆ. ನಂದು ಗಾಗಲ್ಸ್ ಕಾಣಿಸ್ತಾ ಇಲ್ಲ. ಇದು ಇವಾಗ ಅಕ್ಷಯ್ದು ಶೇಡ್ಸ್ ಹಾಕೊಂಡಿರೋದು. ಇದು ಯಾವ್ದಿದು ಗೊತ್ತಾಯ್ತು, ಯಾವ್ದೋ ಒಂದು ಹೆಸರಿಲ್ಲದು. ಆರೆಂಜ್ ಕಲರ್ ಬ್ಯಾಗ್ ಇತ್ತಲ್ಲ, ಕೇಳಿದಲ್ಲ ಪೌಚ್ ಬ್ಯಾಗ್ ಅಲ್ಲಿ ತಂದಲ್ಲ. ಬನಾನಾ ಕ್ಲಬ್ದು ಶೇಡ್ಸ್ ಇದು. ನಂದು H&Mದು ಒಂದಿತ್ತು, ಅದು ಸಗದಾಗಿತ್ತು. ಅದೆಲ್ಲೋಯ್ತು, ಏನ್ ಕತೆ ಹಿಂಗಡೆ ಪಾಕೆಟ್ ಒಳಗಡೆ ಇರ್ಬೋದು. ಅದ್ರದ್ದು ಪೌಚ್ನ ನಾನು ನಮ್ಮನೆ ಹೊರಗಡೆ ನೋಡ್ದೆ. ನಾನು ಅಲ್ಲಿ ಕೆಳಗಡೆ ಬಿದ್ದಿತ್ತು. ಇಲ್ಲಿ ಕಚ್ಚಿದ್ದು ಅದೇ ಪೌಚಲ್ಲಿ ಇದ್ದಿದ್ದು H&M. ಅದನ್ನ ಎಸ್ದಿಯಾ ನೀನು? ಅದ್ರೊಳಗೆ ಚೆಕ್ ಮಾಡಿದ್ದೆ. ಅದ್ರೊಳಗಡೆ ಇಲ್ಲ, ಅದೇ ಪೌಚ್ ಒಳಗಡೆ ನಾನು ಇಡ್ತಾ ಇದ್ದಿದ್ದು. ನಾನು ಹೇಳ್ದೆ ಅಲ್ಲಿ ಹೊರಗಡೆ ಬಿದ್ದಿದೆ ನಮ್ದು ಶೇಡ್ಸ್ ಅಂತ. ನೋಡ್ಬೇಕದು. ನೀನ್ ಎಸ್ತಿದಲ್ಲ, ನನ್ಗೆ ಗೊತ್ತು. 3 ದಿನದಿಂದ ನಾನು ಹೇಳ್ತಿದ್ದಿಲ್ಲ ನಿನ್ಗೆ. ಅಲ್ಲಿ ನಮ್ದು ಗಾಗಲ್ಸ್ ಒಂದು ಪೌಚ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಇಡೋದು ನಾನು. ನಿನ್ ಚೆಕ್ ಮಾಡ್ದೆ ಅದ್ರೊಳಗಡೆ? ಅದ್ರೊಳಗಡೆನೆ ಇಟ್ಟಿದ್ದಿದ್ದು ನಾನು. ಮತ್ತೆ ಆರೆಂಜ್, ಬ್ಲಾಕ್ ವಿತ್ ಆರೆಂಜ್ ಅಂದ್ರೆ ಬ್ಲಾಕ್ ಕಲರ್ ಪೌಚ್. ಇಲ್ಲ ಬ್ಲಾಕ್ ಪೌಚ್, ಅದಕ್ಕೆ ಆರೆಂಜ್ ಜಿಪ್. ಅದಲ್ಲ, ನಾನು ಎಸಿದ್ದು ಬರೀ ಫುಲ್ ಬ್ಲಾಕ್. ಇಲ್ಲಿ ಕಚ್ಚಿದೆ. ಇಲ್ಲ, ನಿಜ ಫುಲ್ ಬ್ಲಾಕ್. ಅದು ಹಿಂಗಿತ್ತು, ಬಾಕ್ಸ್ ತರ ಇತ್ತು ಅಷ್ಟೇ. ಅದು ಯಾವ್ದೋ ಕಲ್ಲು ಹೋಗಿ ನೋಡೋಣ. ಪಕ್ಕ ಅದೇ ಅದ್ರೊಳಗಡೆನೆ ಇದೆ ನನ್ನ ಪ್ರಕಾರ. ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡ್ಬೇಕು. ನಾನು ಕಾರ್ ಒಳಗಡೆನೆ ಇಡ್ತೀನಿ, ಜಾಸ್ತಿ ಹೊರಗಡೆ ತೆಗೆಯೋದಿಲ್ಲ. ಮನೆಗೆಲ್ಲ ತಗೊಂಡ್ ಹೋಗಿಲ್ಲ, ಚಾನ್ಸೇ ಇಲ್ಲ. ಅದ್ರೊಳಗಡೆನೆ ಇದೆ ಅದು. ನೋಡುವ. ಓಕೆ, ಹೋಗ್ತಾ ಇದೀವಿ ಇವಾಗ. ನಮ್ಮ ಮಮ್ಮಿ ವೇಟ್ ಮಾಡ್ತಿದ್ದಾರೆ ಅಲ್ಲಿ. ಅವಾಗ್ಲಿಂದ ಹೇಳ್ತಾ ಇದೀವಿ ಬರ್ತಾ ಇದೀವಿ. ಏನು ಟೂರಿಸ್ಟ್ ಮಾತ್ರ ತುಂಬಾ ವೆಹಿಕಲ್ಸ್ ಇದೆ. ಅದರಲ್ಲಿ KSRTC ಅವರಂತೂ ಸಕ್ಕತ್ತಾಗಿ ಓಡಿಸ್ತಾರೆ. ಏನದು ಚಿಂದಿ ಡ್ರೈವಿಂಗ್ ಮಾತ್ರ ಅವ್ರದ್ದು. ಫಾಸ್ಟ್ ಅಂಡ್ ಫ್ಯೂರಿಯಸ್. ನಾವು ಅವ್ರದ್ದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋರು. ನಮಗೆಲ್ಲ ಮಾತ್ರ ಸ್ವಲ್ಪ ಜಲ್ ಅನ್ನುತ್ತೆ ಬಂದ್ರೆ. ಏಪ್ರಿಲ್ ಮೇ ಅಲ್ಲ, ವೆಕೇಶನ್ ಅಲ್ಲ, ಎಲ್ಲ ಇಲ್ಲೇ ಬರ್ತಾರೆ. ಇಲ್ಲಿ ಫುಲ್ ಕೋಲ್ಡ್ ಆಗಿರುತ್ತೆ ಅಂತ ತುಂಬಾ ಜನ ಅನ್ಕೊಳ್ತಾರೆ ಈ ಟೈಮ್ ಅಲ್ಲ. ಬಟ್ ಹಂಗಿರಲ್ಲ ಆಕ್ಚುಲಿ. ಇಲ್ಲೂ ಸಖತ್ ಸೆಕೆ ಇದೆ. ಆಮೇಲೆ ಒಂದೊಂದ್ಸಲ ಮಾತ್ರ ನೈಟ್ ಔಟ್ ಅಂತ, ಒಂದೊಂದ್ಸಲ ಮಾತ್ರ ನೈಟ್ ಮಳೆ ಬರುತ್ತೆ. ನಮ್ಮ ಮಡಿಕೇರಿ ಇದು ಎಲ್ಲ ಈಗ ಇಂಪ್ರೂವ್ ಆಗ್ತಾ ಇದೆ. ಈ ಕುಶಾಲನಗರ ಅಂತ ಹೇಳೋದೇ ಬೇಡ. ಫುಲ್ ಜಿಪ್ ಲೈನ್ ಅದು ಅಂತೆಲ್ಲ ಏನೆಲ್ಲ ಮಾಡ್ಬಿಟ್ಟಿದ್ದಾರೆ. ಶುಂಠಿಕೊಪ್ಪದ ಹತ್ರ ಎಲ್ಲ ಚೆನ್ನಾಗಿದೆ. ನಾವ್ಯಾವ್ದು ಹೋಗಿ ಏನು ಟ್ರೈ ಏನು ಮಾಡಿಲ್ಲ. ಮಾಡ್ಬೇಕಾ? ನನಗೆ ಯಾಕೋ ಐ ಆಮ್ ನಾಟ್ ಶ್ಯೂರ್ ಎಷ್ಟು ಸೇಫ್ಟಿ ಇದೆ. ಹೌದು, ಬೆಟ್ಟ ಅಲ್ಲ. ಹೌದು, ಇದ್ರಲ್ಲಿ ಎಷ್ಟು ಸೇಫ್ಟಿ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನೋಡಿಲ್ಲ ವಿಡಿಯೋಸ್ ಯಾವ್ದು ಏನು. ಜಸ್ಟ್ ಅಲ್ಲಿ ಬ್ಯಾನರ್ ಹಾಕಿರೋದನ್ನ ನೋಡಿರೋದಷ್ಟೇ. ಹೋಗಿರೋರು ಯಾರ ಹತ್ರ ಆದ್ರೂ ಕೇಳ್ಬೇಕೇನು ಅಂತ ಹೇಳ್ಬಿಟ್ಟು. ಅಷ್ಟೊಂದು ಏನೋ ಗ್ಲಾಸ್ ಬ್ರಿಡ್ಜ್ ಮಾಡಿ ಅದು ಕ್ರ್ಯಾಕ್ ಆಗಿತ್ತಂತೆ ಇದು ಗ್ಲಾಸ್. ಜಡ್ಜ್ ಮಾಡೋದು ಅಂತಲ್ಲ, ಎಷ್ಟಾದ್ರೂ ನಮ್ದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಯಾಕಂದ್ರೆ ಇವಾಗ ತುಂಬಾ ಅದೇ ಕೆಳಗೆ ಬೇಸ್ಮೆಂಟ್ ಗ್ಲಾಸ್. ಹೌದಾ? ಓಕೆ. ಇವಾಗ
ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದೆಯಲ್ಲ, ಅಲ್ಲಿ ಇಲ್ಲಿ ಏನೆಲ್ಲ ಆಗೋದು ಅಂತೇಳಿ. ಸೊ ಅದೆಲ್ಲ ನೋಡೋದು ಸ್ವಲ್ಪ ಹೆದರಿಕೆ ಆಗುತ್ತೆ, ಅದಕ್ಕೆ ನೋಡಬೇಕು. ಅದೇನೋ ಮಣ್ಣೇನೋ ಇಳಿದಿದ್ದು ಅಂತ, ಕ್ಲಿಫ್ ಅದು ಒಂದು ಬರೇಲಿ ಏನೋ ಸಮಥಿಂಗ್ ಆ ಥರ ಕಟ್ಟಿ ಇದು ಮಾಡಿರ್ತಾರಲ್ವ, ಅದೇನೋ ಜಾರಿತ್ತೇನೋ ಮಣ್ಣು. ಸೊ ಗೊತ್ತಿಲ್ಲ ಅದು ಇವಾಗ ಓಪನ್ ಇದೆ ಏನು ಅಂತಂದೆ. ನಾವು ಹೋಗಿಲ್ಲ ಅಲ್ಲಿಗೆಲ್ಲ, ನಾವು ಬಂದು ಇಲ್ಲಿ ಅದು ಇದು ಅಂತಲೇ ಆಗಿಬಿಡುತ್ತೆ, ಟೈಮೇ ಸಿಗೋದಿಲ್ಲ ಇವಾಗ ಜಾಸ್ತಿ ಆಚೆ ಈಚೆ ಹೋಗ್ಲಿಕ್ಕೆ ಅಂತ. ನೋಡೋಣ, ನೆಕ್ಸ್ಟ್ ಆದರೂ ಹೋದರೆ ವಿಡಿಯೋ ಮಾಡೋಣ. ಸರಿ, ಖುಷಿಯಾಗಿದ್ದಾರೆ. ಸೊ ಇವಾಗ ವ್ಯಾಕ್ಸಿನ್ ಎಲ್ಲ ಕೊಟ್ಟಾಯಿತು, ನಾವು ಕಾರಲ್ಲಿಗೆ ಬಂದು ಕೂತಿದ್ದೀವಿ. ಸದ್ಯ ಜಾಸ್ತಿ ಅಳ್ಳಿಲ್ಲ. ಈಗ ನಮ್ಮ ಮಮ್ಮಿ ಸ್ವಲ್ಪ ಥಿಂಗ್ಸ್ ತಗೊಳ್ತಾ ಇದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ ಹೇಗಿತ್ತು ಈಗ ನಮ್ಮ ಮನೆ ಹತ್ರ ರೀಚ್ ಆಗಾಯ್ತಾಯ್ತಾ. ಒಂದು ರೋಡ್ ಪ್ರಾಬ್ಲಮ್, ಫುಲ್ ರೋಡ್ ಫುಲ್ ಹಾಳಾಗಿದೆ. ಸೊ ನಾರ್ಮಲ್ ಆಗಿ ಬರೋ ಸೈಡಿಂದ ಬರ್ಲಿಕ್ಕಾಗಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಈಗ ನಾವು ನಾರ್ಮಲ್ ಆಗಿ ಪಾರ್ಕ್ ಮಾಡೋ ಜಾಗದಲ್ಲಿ ಆಲ್ರೆಡಿ ಒಂದು ಕಾರ್ ಮತ್ತು ಆಟೋನ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರು ಡೈಲಿ ಪಾರ್ಕ್ ಮಾಡೋದೇನೋ, ನಾವು ಬಂದಾಗ ಇಲ್ಲಿ ನಿಲ್ಲಿಸ್ತಿದ್ವಿ ಅಷ್ಟೇ. ಸೊ ಏನು ಮಾಡೋದು ಗೊತ್ತಿಲ್ಲ, ಎಂತ ಮಾಡ ಒಳಗೆ ಹಾಕೋಣ ಬುಜ್ಜಿ, ಗ್ರೌಂಡ್ ಒಳಗೆ. ಇಲ್ಲ ಫೋನ್ ಮಾಡಿ ಕೇಳಲ್ಲ, ಅಲ್ಲಿ ಅವ್ರದ್ದು ಮನೆ ಮುಂದೆ ನಿಲ್ಸದ ಅಂತಾನೆ. ನಾವು ಗ್ರೌಂಡ್ ಒಳಗೆ ಹಾಕೋಣ, ಹೆಂಗಿದ್ರೆ ನಾಳೆನೆಲ್ಲ ಅಲ್ಲಿ ಬೇಡವಾ ಅಂತ. ಅಲ್ಲಿ ಯಾಕೆಂದ್ರೆ ತುಂಬ ಜನ ಹುಡುಗರೆಲ್ಲ ಬರ್ತಿರ್ತಾರೆ, ಏನು ಮಾಡ್ತಾರೆ ಲಾಕ್ ಆಗಿರುತ್ತೆ. ಸರಿ, ಆದರೂ ಅವರು ಕುಡ್ದು ಪಾರ್ಟಿ ಹತ್ರ ಮಾಡಿದ್ರು. ಇವಾಗ ಕಾರ್ನಲ್ಲಿ ಪಾರ್ಕ್ ಮಾಡಿದ್ವಿ, ಆಚೆಗೆ ಇಳಿಯೋಕ್ಕೆ ಜಾಗನೇ ಇಲ್ಲ, ಅದಕ್ಕೆ ಈಚೆಯಿಂದ ಇಳಿದು ಬರ್ತಿದ್ದಾನೆ. ಕಲ್ಲು ಫುಲ್ ಡೌನು, ಅದಕ್ಕೆ ಯಾವುದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಅಣ್ಣ ಅವನ ಹತ್ರ ಮತ್ತೆ ಕಷ್ಟ, ಅವರಿಬ್ಬರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸರಿ ಉಂಟಾ? ಒಂದ್ಸಲ ನಿಲ್ಲಿಸ್ದ, ಅದು ನೋಡಿದ್ರೆ ಟಯರ್ ಒಂದು ಕಲ್ಲು ಮೇಲೆ ಇತ್ತು, ಅದಕ್ಕೆ ವಾಪಸ್ ಹಿಂದೆ ತೆಗೆದು ನಿಲ್ಲಿಸಿತ್ತು. ಬ್ರ್ಯಾಂಡೆಡ್ ನೋಡಿ ಮಾಡಿದ್ದು, ಐ ಆಮ್ 6 months old, ಸಿ ಯು ನೆಕ್ಸ್ಟ್ ಮಂತ್ ಅಂತ. ಒಳ್ಳೆ ನಿದ್ರೆ. ಮತ್ತು ಸೌಂಡ್ ಎಂತ ಅಂದರೆ ಇದು ನಮ್ಮದು ಫ್ಯಾನ್. ಏನಪ್ಪ, ಅಯ್ಯಯ್ಯೋ ಫ್ಲೆಕ್ಸ್. ಸೊ ಹಂಗೆ ರಿಟರ್ನ್ ಆಗೋತ್ತಿಗೆ ನಾವು ಟೀತರ್ ತೊಗೊಂಡ್ವಿ ಆಡಿಗೆ. ಸುಮಾರು ದಿನ ಅದೇನು ತೊಗೋಬೇಕು ಅಂತಿದ್ವಿ, ಬಟ್ ಎಲ್ಲೂ ಸಿಗ್ತಿರ್ಲಿಲ್ಲ. ಸೊ ಇದಲ್ಲೇ ಮೆಡಿಕಲ್ ಶಾಪಲ್ಲಿ ಸಿಕ್ತು ನಮಗೆ, 130 rupees ಏನೋ. 4th month ಮೇಲೆ ಕೊಡ್ಬೋದು. ಇದನ್ನ ಫಸ್ಟ್ ಇವಾಗ ವಾಶ್ ಮಾಡಿ ಆಮೇಲೆ ರೆಫ್ರಿಜರೇಟ್ ಮಾಡಿ ಮತ್ತೆ ಕೊಡಬೇಕು ಆಡಿಗೆ. ಇವಾಗ ರೆಫ್ರಿಜರೇಟರಲ್ಲಿ ಇಟ್ಟಿದ್ದೀನಿ, ಇದೊಂದು 1 hour ಆಗಲಿ, ಆಮೇಲೆ ತೊಗೊಂಡ್ರಾಯ್ತು. ಚೆನ್ನಾಗಿದೆ ಕಾಲಿಂಗ್. ಬೌಂಡ್ರಿ ಹೋಗ್ಬಾರ್ದು ಅಂತ 38 ಸರ್ಕಲ್ ಇಂದ ಫೀಲ್ಡರ್ ಮೂವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಒಂದಕ್ಕೆ ಅವಕಾಶ ಆಯ್ತು.